ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹೊಸ ವರ್ಷದ ಆಗಮನಕ್ಕಾಗಿ ಎಲ್ಲರೂ ಕಾಯುತ್ತಿರುವ ಈ ಸಂದರ್ಭದಲ್ಲಿ ಸಂಖ್ಯೆ 3 ಹೊಂದಿರುವ ಜನರಿಗೆ 2026 ಹೊಸ ವರ್ಷವು ವೃತ್ತಿ ಜೀವನ, ಆರ್ಥಿಕ ವಿಚಾರ, ಪ್ರೀತಿಯ ಜೀವನ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಹೊಸ ವರ್ಷದ ಆಗಮನಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಹೊಸ ವರ್ಷದ ಬಗ್ಗೆ ಹೆಚ್ಚಿನ ಕಾತುರತೆಯನ್ನು ಹೊಂದಿರುವರು. ಹೊಸ ವರ್ಷವು ಹಲವು ವಿಚಾರಗಳಲ್ಲಿ ವಿಶೇಷವಾಗಿರಲಿದೆ. 2026 ಹೊಸ ವರ್ಷದ ಸಂಖ್ಯೆ 1 ಆಗಿರುವುದು. ಹಾಗಾಗಿ ಈ ಹೊಸ ವರ್ಷವು ರಾಜರ ವರ್ಷ ಎಂದು ಹೇಳಲಾಗುತ್ತದೆ. ಸಂಖ್ಯೆ 1ರ ಸಂಬಂಧ ಸೂರ್ಯದೇವನೊಂದಿಗಿರಲಿದೆ. ಹಾಗಾಗಿ ಈ ಹೊಸ ವರ್ಷದಲ್ಲಿ ಕೆಲವು ಜನರ ಅದೃಷ್ಟ ಸೂರ್ಯನಂತೆ ಹೊಳೆಯಲಿದೆ. ಹಾಗೆ ಇನ್ನೂ ಕೆಲವು ಜನರಿಗೆ ಈ ವರ್ಷದಲ್ಲಿ ಸಾಕಷ್ಟು ಏರಿಳಿತ ಎದುರಾಗಬಹುದು. ಯಾವುದೇ ತಿಂಗಳ 3, 12, 21 ಮತ್ತು 30ನೇ ದಿನಾಂಕಗಳಂದು ಜನಿಸಿದವರ ಸಂಖ್ಯೆ 3 ಆಗಿರುವುದು. ಈ ಸಂಖ್ಯೆಯ ಅಧಿಪತಿ ಗುರುಗ್ರಹವಾಗಿದೆ. ಹಾಗಾಗಿ ಸಂಖ್ಯೆ 3 ಹೊಂದಿರುವ ಜನರಿಗೆ ಈ ಹೊಸ ವರ್ಷವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಹಾಗೂ ಯಾವೆಲ್ಲ ಫಲಿತಾಂಶಗಳು ದೊರಕುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ವೃತ್ತಿ ಜೀವನ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ 3 ಹೊಂದಿರುವ ಜನರು ಈ ಹೊಸ ವರ್ಷದಲ್ಲಿ ಸ್ಥಾನ ಬದಲಾವಣೆಯನ್ನು ಹೊಂದುವ ಯೋಗ ನಿರ್ಮಾಣಗೊಳ್ಳಲಿದೆ. ಹಾಗೆ ಈ ಸಮಯದಲ್ಲಿ ನೀವು ಕೆಲಸವನ್ನು ಬದಲಾಯಿಸುವ ಮೂಲಕ ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಕೆಲಸದ ಸ್ಥಳದಲ್ಲಿ ನಮ್ಮ ಕಠಿಣ ಪರಿಶ್ರಮವು ಈ ಅವಧಿಯಲ್ಲಿ ಅವಶ್ಯಕವಾಗಿರುವುದು. ಸೇಲ್ಸ್ ಮತ್ತು ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿ ಉತ್ತಮವಾಗಿರಲಿದೆ. ಈ ಅವಧಿಯಲ್ಲಿ ಸಂಖ್ಯೆ 3 ಹೊಂದಿರುವ ಜನರು ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುತ್ತಿದ್ದರೆ ಈ ವರ್ಷವು ನಿಮಗೆ ಬಹಳ ಉತ್ತಮವಾಗಿರುವುದು ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಹೊಗಳುವರು. ಅದರೊಂದಿಗೆ ನಿಮ್ಮ ಗೌರವ, ಖ್ಯಾತಿ ಹೆಚ್ಚಾಗುವುದು. ಸಾಮಾಜಿಕ ಜಾಲತಾಣಕ್ಕೆ ಸಂಬಂಧಿಸಿದ ಸಂಖ್ಯೆ 3 ಹೊಂದಿರುವ ಜನರಿಗೆ ಈ ಅವಧಿಯು ಅನುಕೂಲಕರವಾಗಿರಲಿದೆ. ನಿಮ್ಮ ಅನುಯಾಯಿಗಳ ಸಂಖ್ಯೆ ಈ ಸಂದರ್ಭದಲ್ಲಿ ಹೆಚ್ಚಾಗುವುದು. ರಿಯಲ್ ಎಸ್ಟೇಟ್ನಿಂದ ಸಾಕಷ್ಟು ಲಾಭವನ್ನು ಗಳಿಸುವ ಅವಕಾಶ ಕೂಡ ದೊರಕುವುದು. ಈ ಅವಧಿಯಲ್ಲಿ ನಿಮಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸು ದೊರಕುವ ಸಂಭವವಿದೆ. ಸಂಖ್ಯೆ 3 ಹೊಂದಿರುವ ವಿದ್ಯಾರ್ಥಿಗಳು ಹೆಚ್ಚಿನ ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಶುಭ ಫಲ ದೊರಕುವ ಸಂಭವವಿದೆ. ಈ ಸಮಯದಲ್ಲಿ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ದೂರವಿರುವುದು ಉತ್ತಮ. ಈ ಹೊಸ ವರ್ಷದಲ್ಲಿ ಸಂಖ್ಯೆ 3 ಹೊಂದಿರುವ ಜನರು ಸಾಕಷ್ಟು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ. ಈ ಅವಧಿಯಲ್ಲಿ ನಿಮಗೆ ವರ್ಗಾವಣೆಯನ್ನು ಹೊಂದುವ ಅವಕಾಶವೂ ದೊರಕುವುದು. ಪ್ರೀತಿಯ ಜೀವನ. 2026 ಹೊಸ ವರ್ಷದಲ್ಲಿ ಸಂಖ್ಯೆ 3 ಹೊಂದಿರುವ ಜನರು ತಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಚಾರಕ್ಕೆ ವಾದ, ವಿವಾದ ಅಥವಾ ಜಗಳವಾಡುವ ಸಂಭವವಿದೆ. ನಿಮ್ಮ ಸಂಗಾತಿಯ ಮಾತುಗಳು ನಿಮ್ಮ ಸಂಬಂಧದ ಮೇಲೆ ಪ್ರಭಾವ ಬೀರುವ ಸಂಭವ ಇರುವುದು. ಈ ವರ್ಷ ನಿಮ್ಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಎದುರಾಗುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಅವಿವಾಹಿತ ಜನರು ಈ ಅವಧಿಯಲ್ಲಿ ವಿವಾಹ ಯೋಗವನ್ನು ಪಡೆಯುವರು. ಆದರೆ ಆಕರ್ಷಣೆಯಿಂದ ದೂರವಿರಲು ಪ್ರಯತ್ನಿಸುವುದು ಉತ್ತಮ. ಈ ವರ್ಷ ನಿಮ್ಮ ಪ್ರೇಮ ಸಂಬಂಧ ಉತ್ತಮವಾಗಿರುವುದು. ಆದರೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದು ಉತ್ತಮ ಮತ್ತು ಸಂಬಂಧದಲ್ಲಿ ನೀವು ನಿಷ್ಠಾವಂತರಾಗಿರುವುದು ಅಗತ್ಯ. ಈ ಹೊಸ ವರ್ಷವು ನಿಮಗೆ ಏರಿಳಿತಗಳಿಂದ ಕೂಡಿರಬಹುದು. ಈ ವರ್ಷದಲ್ಲಿ ನೀವು ನಿಮ್ಮ ಸಂಬಂಧಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಈ ವರ್ಷ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಚಾರಕ್ಕೆ ಜಗಳ ಉಂಟಾಗಬಹುದು. ಹಾಗೆ ನಿಮ್ಮ ಸಂಗಾತಿಯೊಂದಿಗಿನ ಮಾತುಕತೆಯಲ್ಲಿ
ಸರಿಯಾದ ಶಬ್ದಗಳನ್ನು ಬಳಸುವುದು ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಗುವ ಸಂಭವವಿದೆ. ಏಕೆಂದರೆ ನಿಮ್ಮ ಮಾತು ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ಈ ಅವಧಿಯಲ್ಲಿ ನಿಮಗೆ ವಿವಾಹ ಯೋಗ ಕೂಡಿ ಬರುವುದಾದರೂ ವಿವಾಹಕ್ಕೆ ಸಂಬಂಧಿಸಿದಂತೆ ನಿರ್ಧಾರ ತೆಗೆದುಕೊಳ್ಳುವಾಗ ಸರಿಯಾಗಿ ಯೋಚಿಸುವುದು ಉತ್ತಮ. ಈ ವರ್ಷ ಯಾವುದೇ ವಿಚಾರದಲ್ಲಿಯೂ ಅವಸರವನ್ನು ಪಡೆಯದಿರುವುದು ಒಳ್ಳೆಯದು. ಆರೋಗ್ಯ. 2026ರ ಹೊಸ ವರ್ಷದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ವಿಶೇಷವಾಗಿ ಗಮನ ನೀಡಬೇಕಾಗುತ್ತದೆ. ಒತ್ತಡದ ಸ್ಥಿತಿಯನ್ನು ದೂರ ಮಾಡಲು ನೀವು ನಿಮ್ಮವರೊಂದಿಗೆ ಸಮಯವನ್ನು ಕಳೆಯುವುದು ಉತ್ತಮ. ಜೊತೆಗೆ ಈ ಅವಧಿಯಲ್ಲಿ ನೀವು ಯೋಗ ಮತ್ತು ವ್ಯಾಯಾಮವನ್ನು ಅಭ್ಯಾಸ ಮಾಡುವುದರಿಂದ ಒತ್ತಡವನ್ನು ದೂರವಿರಿಸಬಹುದಾಗಿದೆ. ಈ ಹೊಸ ವರ್ಷದಲ್ಲಿ ನೀವು ನಿಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಒತ್ತಡ ಮತ್ತು ಅನಿಯಮಿತ ದಿನಚರಿಯಿಂದ ನಿಮ್ಮ ಆರೋಗ್ಯ ಹದಗೆಡಬಹುದು. ಹಾಗಾಗಿ ಈ ಹೊಸ ವರ್ಷದಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ನಿದ್ರೆಯನ್ನು ಮಾಡುವಂತೆ ಎಚ್ಚರ ವಹಿಸಿ. ಜೊತೆಗೆ ಈ ವರ್ಷ ನಿಮಗೆ ಶೀತ, ಕೆಮ್ಮು, ಜ್ವರ, ಹೊಟ್ಟೆನೋವು, ತಲೆನೋವು, ಮೂತ್ರ ಸಂಬಂಧಿ ಸಮಸ್ಯೆ ಇತ್ಯಾದಿಗಳು ಕಾಡಬಹುದು. ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸುವುದು ಅಗತ್ಯ. ಅದೃಷ್ಟದ ಬಣ್ಣ ಗೋಲ್ಡನ್, ಹಳದಿ, ಹಸಿರು. ಅದೃಷ್ಟದ ಸಂಖ್ಯೆ 1, 5, 7. 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 3 ಹೊಂದಿರುವ ಜನರು ತಮ್ಮ ಕಠಿಣ ಪರಿಶ್ರಮದ ನಂತರವೇ ಯಶಸ್ಸನ್ನು ಗಳಿಸುವರು. ಈ ಅವಧಿಯಲ್ಲಿ ಹಠಾತ್ ಸಂಭವಿಸುವ ಬದಲಾವಣೆ ನಿಮ್ಮ ದಿನಚರಿಯ ಮೇಲೆ ಪ್ರಭಾವ ಬೀರುವುದು. ಈ ಹೊಸ ವರ್ಷದಲ್ಲಿ ಮೇ, ಜೂನ್ ತಿಂಗಳ ನಂತರ ಪರಿಸ್ಥಿತಿಯು ನಿಮ್ಮ ಪರವಾಗಿ ಆಗಲಿದೆ. ಅಲ್ಲಿಯವರೆಗೆ ಎಚ್ಚರದಿಂದಿರುವುದು ಅಗತ್ಯ. ಈ ವರ್ಷ ನೀವು ಯಾವುದೇ ರೀತಿಯ ಹೊಸ ಯೋಜನೆಗಳನ್ನು ಶುರು ಮಾಡದೇ ಇರುವುದು ಉತ್ತಮ. ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಿರುವವರು ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಪ್ರಯಾಣಿಸುವ ಯೋಗ ನಿರ್ಮಾಣಗೊಳ್ಳಲಿದೆ. ಈ ಸಂದರ್ಭದಲ್ಲಿ ನೀವು ಅಶುಭ ಪ್ರಭಾವವನ್ನು ದೂರ ಮಾಡಲು ಅಗತ್ಯವಿರುವವರಿಗೆ ಕಂಬಳಿ ಮತ್ತು ಚಪ್ಪಲಿಯನ್ನು ದಾನ ಮಾಡಿ. ಹಾಗೆ ರಸ್ತೆಯಲ್ಲಿ ಓಡಾಡುವ ಪ್ರಾಣಿಗಳಿಗೆ ಯಾವುದಾದರೂ ಆಹಾರವನ್ನು ತಿನ್ನಲು ನೀಡಿ. ಜೊತೆಗೆ ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠಿಸುವುದು ಲಾಭವನ್ನುಂಟು ಮಾಡಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.